ಸರ್ ನಾನು ಆಕ್ಚುಲಿ ನಿಮ್ಗೆ ಒಂದು ಕ್ವೆಶನ್ ಕೇಳಬೇಕು. ಆಗಿನ ಜನರೇಷನ್ ಲವ್ಗೂ ಈಗಿನ ಜನರೇಷನ್ ಲವ್ಗೂ ಏನ್ ಡಿಫ್ರೆನ್ಸ್ ಆಕ್ಚುಲಿ? ಏನು ಲವ್ ಡಿಫ್ರೆನ್ಸ್ ಬರಕ್ ಸಾಧ್ಯನೇ ಇಲ್ಲ. ಟೆಕ್ನಾಲಜಿ ಪ್ರಕಾರ ಎಲ್ಲ ಬೆಳೆದು ಬಿಡ್ತಾರೆ ಅಷ್ಟೇ ಫಾಸ್ಟ್ ಆಗಿ ಅಲ್ವಾ. ಲವ್ ಒಂದೇ, ಯಾರನ್ನೋ ನೋಡಿದ ತಕ್ಷಣ ಏನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ಇವತ್ತವರೆಗೂ ಯಾರಿಗೂ ಗೊತ್ತಿರಲ್ಲ. ಒಂದು ಕ್ಯಾರೆಕ್ಟರ್ ನೋಡಿ ಇಷ್ಟಪಟ್ಬಿಡ್ತಾರೆ, ಒಂದು ಗುಣ ನೋಡಿ ಇಷ್ಟಪಡ್ತಾರೆ, ಇಲ್ಲ ಯಾವ್ದೋ ಒಂದು ಹುಡುಗಿ ಕಾರಣ ಇಲ್ಲದೆ ಇಷ್ಟಪಡ್ತೀವಿ, ಅದೇನಕ್ಕೆ ಅನ್ನೋದು ಗೊತ್ತಿರಲ್ಲ. ಅದು ಬಿಕಾಸ್ ಆಫ್ ದಿ ಮನಸ್ಸು ಹಂಗೆ ಟಪ್ ಅಂತ ಎಳೆದು ಬಿಡುತ್ತೆ ನಮ್ಮನ್ನ. ಈಗ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಂಗೆ ಕಾಲೇಜಲ್ಲಿ. ಓಕೆ, ನಾನು ಕಾಲೇಜ್ ಒಳಗೆ ಬೈಕ್ ತಗೊಂಡು ಎಂಟರ್ ಆಗ್ಬೇಕಾದ್ರೆ ಒಂದು ಹುಡುಗಿ ಅಲ್ಲೆಲ್ಲ ನಿಂತಿರೋ ಹುಡುಗಿ ಹಿಂಗೆ ತಿರುಗ್ತಾಳೆ ಅಷ್ಟೇ. ಅದು ಅಷ್ಟಕ್ಕೆ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಯ್ತು ನಂದು. ಬಟ್ ನಾನು 1 ವರ್ಷ ತಗೊಂಡು ಐ ಲವ್ ಯು ಹೇಳೋದಕ್ಕೆ. ಇವತ್ತು ನೀವು 1 ಸೆಕೆಂಡ್ ಸಾಕು ನಿಮ್ಗೆ, ಬಿಕಾಸ್ ನಿಮ್ಗೆ ಟೆಕ್ನಾಲಜಿ ಕೈಯಲ್ಲಿದೆ. ಒಂದು ಮೆಸೇಜ್ ಹೊಟ್ಟೋಗುತ್ತೆ, ಮೆಸೇಜ್ ಹೋದ ತಕ್ಷಣ ಅಲ್ಲಿಂದ ಇನ್ನೊಂದು ಮೆಸೇಜ್ ಅಲ್ಲಿ ಫಸ್ಟ್ ಗುಡ್ ಮಾರ್ನಿಂಗ್ ಕಳಿಸ್ತೀರಾ, ಸೆಕೆಂಡ್ ಗುಡ್ ಮಾರ್ನಿಂಗ್ ಡಿಯರ್ ಕಳಿಸ್ತೀರಾ, ಅಲ್ಲಿಂದ ಒಂದು ಆರ್ಟ್ ಬರುತ್ತೆ, ಅಲ್ಲಿಂದ ಹಿಂಗ್ ಬರುತ್ತೆ, ಆಮೇಲೆ ಹಿಂಗ್ ಬರುತ್ತೆ, ಆಮೇಲೆ ಹಿಂಗ್ ಬರುತ್ತೆ, ಆಮೇಲೆ ನಾನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಮುಗ್ದೇ ಹೋಗಿರುತ್ತೆ. ಅಲ್ಲ, ಅರ್ಧ ಸ್ಟೋರಿ ಮೊಬೈಲ್ಸ್ ಅಲ್ಲಿ ಮುಗ್ದೋಗ್ತಾ ಇದೆ ಇವತ್ತು, ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮುಗ್ದೋಗ್ತಾ ಇದೆ. ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಪ್ರೀತಿ ಇದೆಯಲ್ಲ, ಅದು ಅದ್ರ ಬೆಲೆನೇ ಬೇರೆ, ಅದ್ರ ಲೋಕನೇ ಬೇರೆ. ಅದಕ್ಕೆ ಈ ರಣಧೀರ, ಪ್ರೇಮ್ ಲೋಕ, ಯಾರೇ ನೀನು ಚೆಲುವೆ, ಪ್ರೀತಿ ತಪ್ಪೆಲ್ಲ ಶುರು ಆಗಿದ್ರೆ ಚೆನ್ನಾಗಿದ್ರೆ ಇವತ್ತಿಗೂ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಪ್ರೀತಿ ಸಿನಿಮಾಗಳು ಅದೆಲ್ಲ.